ಮ್ಯಾಚ್ ಗೆದ್ದಿತ್ತು ಕೋಲ್ಕತ್ತಾ. ಅವನೇ ನಮಗ ಕ್ರಿಸ್ಟಿಯನ್ ಈ ಮನುಷ್ಯರ ಥರ ಆಡೋ ಅಂತ ಮೊಬೈಲಲ್ಲಿ ಬರೋಷ್ಟು ಕ್ರಿಕೆಟ್ ಥರ ಅಣ್ಣ ಕವರ್ ಡಸ್ಟ್ಬಿನ್ಗೆ ಹಾಕ್ಬೋದಲ್ಲ ಏಯ್ ನಮಗೂ ಗೊತ್ತು, ಮುಚ್ಕೊಂಡು ಹೋಗಲೇ. ಅಣ್ಣ ಆಗಲ್ಲ, ಸ್ವಚ್ಛವಾಗಿರೋ ಜಾಗನ ಯಾಕೆ ಗಲೀಜ್ ಮಾಡ್ತೀರಾ? ಅದನ್ನ ಕೇಳೋದಕ್ಕೆ ನೀನು ಯಾರು ಹೋಗ ಏಯ್ ಹೋಗಲೇ. ನಿಮ್ಮಂತ ಎಜುಕೇಟೆಡ್ ಪೀಪಲ್ಸೇ ಎಲ್ಲಂದ್ರೆ ಅಲ್ಲಿ ಗಲೀಜ್ ಮಾಡಿದ್ರೆ ಇನ್ನು ಅಕ್ಷರ ಜ್ಞಾನ ಇಲ್ದವ್ರಿಗೆ ಯಾರಣ್ಣ ಬುದ್ಧಿ ಹೇಳೋರು? ಯಾಕೋ ನೀನೆ ಕೊಟ್ಟಿದ್ದು ಸಾಲ್ದಾ? ಹೋಗಲೇ ಹೋಗೋ. ಆಗಲ್ಲ ಅಣ್ಣ, ಈಗ ಎಲ್ಲಿ ನೋಡಿದ್ರೂ ಸ್ವಚ್ಛತೆ ಇಲ್ಲ. ಅದನ್ನ ಸಂಪೂರ್ಣವಾಗಂತೂ ನಮ್ಮ ಕೈಲಿ ನಿಲ್ಸೋಕ್ಕಾಗಲ್ಲ. ಆದರೆ ಅದಾಗೋಕೆ ನಾವು ಕಾರಣ ಆಗದೆ ಇರ್ಬೋದಲ್ಲ ಅಣ್ಣ? ನೋಡಪ್ಪ ಬಂದ ಬುದ್ಧಿ ತಮ್ಮ ಬುದ್ಧಿ ಹೇಳಕ್ಕೆ. ಏಯ್ ನಮ್ಮನ್ನ ಹೋಗ. ನೋಡು ನೀನು ನಮ್ಮ ಕೈಲಿ ಒದೆ ತಿಂದೊಂದು ಬರ್ತಾ ಇದ್ದಾನೆ. ನಿನ್ನೆ ವಾಟರ್ ಬಾಟಲ್ ಬಿಸಾಕಿದ್ದಕ್ಕೆ ಬುದ್ಧಿಯಲ್ಲಿ ನಮ್ಮ ಕೈಲಿ ಒದೇ ತಿನ್ನಲ್ಲ. ಇವತ್ತೇನು ಮಾಡ್ತಾನೆ ನೋಡೋಣ ಇರೋ. ಅಣ್ಣ ನಿಮ್ಗೆ ಹೊಡಿಬೇಕು ಅನ್ಸ್ರೆ ಹೊಡೆದ್ಬಿಡಿ ಅಣ್ಣ, ಆದರೆ ದಯವಿಟ್ಟು ಕಸನ ಡಸ್ಟ್ಬಿನಲ್ಲಿ ಹಾಕಿ ಅಣ್ಣ. ಏಯ್ ಏನಲ್ಲೇ, ಎಷ್ಟು ಹೊಡೆದ್ರು ಮತ್ತೆ ಮತ್ತೆ ಬಂದು ಬುದ್ಧಿ ಹೇಳ್ತಾನೆ ಇರ್ತೀಯ. ಯಾಕೋ ಹೊಡೆದ್ರೆ ನಿನ್ಗೆ ನೋವಾಗಲ್ಲೇನಲ್ಲೇ? ಅಣ್ಣ ಬ್ರಿಟಿಷ್ ಹೊಡಿತಾರೆ, ನೋವಾಗುತ್ತೆ ಅಂತ ಗಾಂಧೀಜಿ ಅವರು ಹೋರಾಟ ಮಾಡ್ತಿರಿದ್ರೆ ನಮ್ಮ ಸ್ವತಂತ್ರನೇ ಬರ್ತಾ ಇರ್ಲಿಲ್ವಲ್ಲ ಅಣ್ಣ? ಏನೋ ನೀನೊಬ್ಬ ಬುದ್ಧಿ ಹೇಳ್ಬಿಟ್ಟು ಎಲ್ಲಾನು ಬದಲಾಯಿಸ್ಬಿಡ್ತೀನೋ? ಅಲ್ಲ ನೀನೊಬ್ಬನ ಕೈಲಿ ಏನೋ ಮಾಡ್ಕೊಳಕ್ಕಾಗುತ್ತೆ ಅಣ್ಣ? ಮೋದಿಯವರು ನಾನೊಬ್ಬ ನನ್ನಿಂದ ಏನಾಗುತ್ತೆ ಅಂತ ಮನೇಲೇ ಇದ್ದಿದ್ರೆ ಈ ದೇಶಕ್ಕೆ ಪ್ರಧಾನಿ ಆಗಕ್ಕೆ ಆಗ್ತಿರ್ಲಿಲ್ವಲ್ಲ ಅಣ್ಣ? ಏನೇ ಒಂದು ಒಳ್ಳೆ ಕೆಲಸ ಶುರು ಆಗೋದು ಒಬ್ಬನಿಂದನೇ ಅಣ್ಣ. ಅಣ್ಣ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ, ದಯವಿಟ್ಟು ಕಸನ ಡಸ್ಟ್ಬಿನಲ್ಲಿ ಹಾಕಿ.